ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. 2025 ಸೆಪ್ಟೆಂಬರ್ 11 ಬೆಳಿಗ್ಗೆ 5:45ಕ್ಕೆ ಮದೀನಾದ ಮಸ್ಜಿದ್ ಅನ್ನಬವಿಯಲ್ಲಿ ಫಜರ್ ನಮಾಜ್ ಮುಗಿದ ನಂತರ ಜನರು ಹಿಂದಿರುಗುವಾಗ ದಿಢೀರನೆ ಒಂದು ಜೋರಾದ ಸ್ಫೋಟದ ಸದ್ದು ಕೇಳಿತು. ಮಸ್ಜಿದ್ಗೆ ಬಹಳ ಸಮೀಪದಲ್ಲಿ ಒಂದು ಹೊಳೆಯುವ ಕ್ಷಿಪಣಿಯಂತಹ ವಸ್ತು ಕಾಣಿಸಿತು. ಸ್ಥಳೀಯ ಜನರು ಮತ್ತು ಸಂದರ್ಶಕರು ಒಂದೇ ರೀತಿಯಲ್ಲಿ ಆಘಾತಕ್ಕೊಳಗಾದರು. ಏಕೆಂದರೆ ಯಾರೋ ಮಸ್ಜಿದ್ ಮತ್ತು ನಬಿಯವರ ರೌಳಾ ಶರೀಫ್ಗೆ ಕ್ಷಿಪಣಿ ದಾಳಿ ಮಾಡಲು ಪ್ರಯತ್ನಿಸಿದ್ದಾರೆ ಎಂದು ಅವರಿಗೆ ತೋರಿತು. ಸ್ಥಳೀಯ ದಾನಿಕರು ಈ ದೃಶ್ಯವನ್ನು ವಿವಿಧ ಕೋನಗಳಿಂದ ವಿಡಿಯೋದಲ್ಲಿ ಸೆರೆಹಿಡಿದರು. ಈ ವಿಡಿಯೋಗಳು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ಹರಡಿವೆ. ಮೊದಲಿಗೆ ಈ ವಿಡಿಯೋಗಳನ್ನು ನೋಡಿದಾಗ ಅವು ಸಂಪಾದಿತವಾಗಿರಬಹುದು ಅಥವಾ AI ಬಳಸಿ ರಚಿಸಲ್ಪಟ್ಟಿರಬಹುದು ಎಂದು ಭಾವಿಸಿದೆ. ಆದರೆ ಸುದ್ದಿಗಳನ್ನು ಶೋಧಿಸಿದಾಗ ಈ ಘಟನೆಯು ನಿಜವಾಗಿಯೇ ನಡೆದಿದೆ ಎಂದು ಸ್ಪಷ್ಟವಾಯಿತು. ಆದಾಗ್ಯೂ ಈ ಮಾಹಿತಿಯನ್ನು ದಾಖಲಿಸುವ ಸಮಯದವರೆಗೆ ಸೌದಿ ಸರ್ಕಾರದಿಂದ ಯಾವುದೇ ಅಧಿಕೃತ ಹೇಳಿಕೆ ಬಂದಿಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುವ ವಿವಿಧ ಊಹಾಪೋಹಗಳನ್ನು ನಂಬಬೇಡಿ ಎಂದು ಮತ್ತು ಸೌದಿ ಅಧಿಕಾರಿಗಳ ಅಧಿಕೃತ ಹೇಳಿಕೆಗಾಗಿ ಕಾಯಿರಿ ಎಂದು ಮಾತ್ರ ಹೇಳಲಾಗಿದೆ. ತನಿಖೆ ನಡೆಯುತ್ತಿದೆ. ಸುದ್ದಿಗಳಿಂದ ಒಂದು ವಿಷಯ ಸ್ಪಷ್ಟವಾಗಿದೆ. ವಿಡಿಯೋದಲ್ಲಿ ಕಂಡುಬಂದ ದೊಡ್ಡ ಹೊಳೆಯುವ ವಸ್ತುವು ಕ್ಷಿಪಣಿಯಾಗಿತ್ತು. ಅದನ್ನು ಸೌದಿ ವಾಯು ರಕ್ಷಣಾ ವ್ಯವಸ್ಥೆಯು ಧ್ವಂಸಗೊಳಿಸಿತು. ಆ ಸದ್ದು ಆ ಕ್ಷಿಪಣಿಯ ಸ್ಫೋಟದಿಂದ ಉಂಟಾಯಿತು. ಅದೃಷ್ಟವಶಾತ್ ಈ ಘಟನೆಯಲ್ಲಿ ಆರ್ಥಿಕ ಅಥವಾ ಮಾನವ ಸಂಕಷ್ಟವಾಗಲಿಲ್ಲ. ಈ ಘಟನೆಯ ಹಿಂದಿನ ನಿಜವಾದ ಕಾರಣಗಳನ್ನು ಅರ್ಥಮಾಡಿಕೊಳ್ಳಲು ಕೆಲವು ದಿನಗಳ ಹಿಂದಿನ ಘಟನೆಗಳಿಗೆ ಹೋಗಬೇಕು. 2025 ಸೆಪ್ಟೆಂಬರ್ 9 ಇಸ್ರೇಲ್ F-35 ಯುದ್ಧ ವಿಮಾನಗಳನ್ನು ಬಳಸಿಕೊಂಡು ಕತಾರ್ನ ದೋಹಾದಲ್ಲಿ ಒಂದು ಕಟ್ಟಡವನ್ನು ದಾಳಿ ಮಾಡಿತು. ಅವರ ಹೇಳಿಕೆಯ ಪ್ರಕಾರ ಕಟ್ಟಡದಲ್ಲಿ ಹಮಾಸ್ನ ನಾಯಕರು ಇದ್ದರು. ಕತಾರ್ ಹಮಾಸ್ಗೆ ಬೆಂಬಲ ನೀಡುತ್ತಿದೆ ಎಂದು ಆರೋಪಿಸಲಾಯಿತು. ಕತಾರ್ನ ಹೇಳಿಕೆಯ ಪ್ರಕಾರ ಈ ದಾಳಿಯಲ್ಲಿ ಯಾವುದೇ ಆಸ್ತಿಪಾಸ್ತಿ ಅಥವಾ ಜೀವಹಾನಿಯಾಗಲಿಲ್ಲ. ಆದರೆ ನಂತರ ಸ್ಪಷ್ಟವಾಯಿತು, ಈ ದಾಳಿಯಲ್ಲಿ ಕನಿಷ್ಠ 6 ಜನರು ಕೊಲ್ಲಲ್ಪಟ್ಟರು. ಅವರಲ್ಲಿ ಹಮಾಸ್ನ ಕೆಲವು ಕೆಳಮಟ್ಟದ ನಾಯಕರು ಮತ್ತು ಕತಾರ್ನ ಭದ್ರತಾ ಅಧಿಕಾರಿಗಳು ಸೇರಿದ್ದಾರೆ. ಖಾಲಿದ್ ಮಶಾಲ್ ಖಲೀಲ್ ಅಲ್ ಹಯ್ಯಾ ತದಿತರ ಹಿರಿಯ ನಾಯಕರು ತಪ್ಪಿಸಿಕೊಂಡರು. ಅಲ್ ಜಜೀರಾ ವರದಿಯ ಪ್ರಕಾರ ಇಸ್ರೇಲ್ 72 ಗಂಟೆಗಳ ಒಳಗೆ 6 ದೇಶಗಳ ಮೇಲೆ ದಾಳಿ ಮಾಡಿತು: ಕತಾರ್, ಯೆಮನ್, ಗಾಜಾ, ಸಿರಿಯಾ, ಲೆಬನಾನ್, ಟುನೀಷಿಯಾ. ಈ ದಾಳಿಗಳನ್ನು ನಡೆಸಲು ಇಸ್ರೇಲ್ ಕೆಂಪು ಸಮುದ್ರದ ಗಡಿಯನ್ನು ಬಳಸಿತು. ಯಾವುದೇ ದೇಶದ ಪ್ರಾದೇಶಿಕ ಗಡಿಯನ್ನು, ವಿಶೇಷವಾಗಿ ಸೌದಿ ಅರೇಬಿಯಾದ ಗಡಿಯನ್ನು ಬಳಸಲಿಲ್ಲ. ಈ ಘಟನೆಯು ಮುಖ್ಯವಾಗಿ ಯೆಮನ್ಗೆ ಸಂಬಂಧಿಸಿದೆ. ಇಸ್ರೇಲ್ ಯೆಮನ್ನ ಹೂತಿ ಗುಂಪಿನ ತಾಣಗಳು, ಸೈನಿಕ ಕೇಂದ್ರಗಳು, ಇಂಧನ ಸಂಗ್ರಹ ಕೇಂದ್ರಗಳ ಮೇಲೆ ದಾಳಿ ಮಾಡಿತು. ಹೂತಿಗಳು ಯಾರೆಂದು ಬಹಳಷ್ಟು ಜನರಿಗೆ ತಿಳಿದಿರಲಿಕ್ಕಿಲ್ಲ. ಹೂತಿಗಳು ಸೈದಿ ಶಿಯಾ ಗುಂಪು. ಇವರು ಇರಾನ್ ಅಥವಾ ಇರಾಕ್ನ ಯತ್ನಾ ಅಶ್ರಿ ಶಿಯಾಗಳಿಂದ ಭಿನ್ನವಾಗಿದ್ದಾರೆ. ಆದರೆ ಅವರು ಇರಾನ್ನೊಂದಿಗೆ ಉತ್ತಮ ಸಂಬಂಧವನ್ನು ಬೆಳೆಸಿಕೊಂಡಿದ್ದಾರೆ. ಇರಾನ್ ಮತ್ತು ಲೆಬನಾನ್ ಹೂತಿಗಳಿಗೆ ಆರ್ಥಿಕ ಮತ್ತು ಸೈನಿಕ ಬೆಂಬಲವನ್ನು ನೀಡುತ್ತವೆ. 2014ರಲ್ಲಿ ಹೂತಿಗಳು ಯೆಮನ್ನ ರಾಜಧಾನಿ ಸನಾವನ್ನು ಮತ್ತು ಸಾದಾ ಅಲ್ ಜೌಫ್ನಂತಹ ಉತ್ತರದ ಪ್ರದೇಶಗಳನ್ನು ವಶಪಡಿಸಿಕೊಂಡರು. ಆಗಿನ ಅಧ್ಯಕ್ಷ ಮನ್ಸೂರ್ ಹಾದಿಯನ್ನು ಹೊರಗಟ್ಟಿದರು. ಸೌದಿ ಅರೇಬಿಯಾ ಮತ್ತು ಇರಾನ್ನ ನಡುವೆ ಸುನ್ನಿ ಶಿಯಾ ವಿಭಾಗೀಯ ವೈರತ್ವದಿಂದಾಗಿ ಶತ್ರುತ್ವವಿದೆ. ಯೆಮನ್ನಲ್ಲಿ ಇರಾನ್ನ ಬೆಂಬಲವಿರುವ ಗುಂಪೊಂದು ಶಕ್ತಿಶಾಲಿಯಾಗುವುದನ್ನು ಕಂಡಾಗ ಅವರು ಸೌದಿ ಅರೇಬಿಯಾಕ್ಕೂ ತಲುಪಬಹುದು ಎಂಬ ಭಯ ಸೌದಿಗೆ ಇತ್ತು. ಏಕೆಂದರೆ ಯೆಮನ್ ಮತ್ತು ಸೌದಿ ಅರೇಬಿಯಾ ನೆರೆಯ ದೇಶಗಳು. 2015ರಲ್ಲಿ ಸೌದಿ ಅರೇಬಿಯಾ ಯೆಮನ್ನಲ್ಲಿ ಸೈನಿಕ ಮಧ್ಯಸ್ಥಿಕೆಯನ್ನು ಪ್ರಾರಂಭಿಸಿತು. ಹೂತಿಗಳು ಹಲವು ಬಾರಿ ಸೌದಿಯ ನಗರಗಳಾದ ಅಬ್ಹಾಜಾ, ಝಾನ್ರಿಯಾದ್ನಲ್ಲಿ ಡ್ರೋನ್ ಮತ್ತು ಕ್ಷಿಪಣಿ ದಾಳಿಗಳನ್ನು ನಡೆಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಸೌದಿ ಯೆಮನ್ನಲ್ಲಿ ವೈಮಾನಿಕ ದಾಳಿಗಳನ್ನು ನಡೆಸಿತು. ಇದು ದೊಡ್ಡ ಮಾನವೀಯ ಬಿಕ್ಕಟ್ಟಿಗೆ ಕಾರಣವಾಯಿತು. ಇಸ್ರೇಲ್ ಮತ್ತು ಗಾಜಾದ ನಡುವಿನ ಸಂಘರ್ಷ ತೀವ್ರಗೊಂಡಾಗ ಹೂತಿಗಳು ಪ್ಯಾಲೆಸ್ಟೈನ್ಗೆ ಬೆಂಬಲ ನೀಡಿ ಇಸ್ರೇಲ್ ಮೇಲೆ ದಾಳಿ ಮಾಡುವುದಾಗಿ ಘೋಷಿಸಿದರು. ಅವರು ಕೆಂಪು ಸಮುದ್ರ ಮತ್ತು ಅರೇಬಿಯನ್ ಸಮುದ್ರದಲ್ಲಿ ಇಸ್ರೇಲ್ಗೆ ಸಂಬಂಧಿಸಿದ ಹಡಗುಗಳ ಮೇಲೆ ದಾಳಿ ಮಾಡಿದರು. ಇದು ಜಾಗತಿಕ ವ್ಯಾಪಾರ ಮತ್ತು ಶಿಪ್ಪಿಂಗ್ಗೆ, ವಿಶೇಷವಾಗಿ ಸೂಯೆಜ್ ಕಾಲುವೆಯ ಮೂಲಕ ಸಾಗುವ ಸಂಚಾರಕ್ಕೆ ತೊಂದರೆಯಾಯಿತು.
ಹೂತಿಗಳು ಯೆಮನ್ನಿಂದ ಇಸ್ರೇಲ್ಗೆ ದೀರ್ಘ ದೂರದ ಕ್ಷಿಪಣಿಗಳನ್ನು ಮತ್ತು ಡ್ರೋನ್ಗಳನ್ನು ಕಳುಹಿಸಿದರೂ ಅವುಗಳಲ್ಲಿ ಹೆಚ್ಚಿನವು ಅಮೆರಿಕಾದ ತಾಣಗಳಿಂದ ಅಥವಾ ಇಸ್ರೇಲ್ನ ವಾಯು ರಕ್ಷಣಾ ವ್ಯವಸ್ಥೆಯಿಂದ ಧ್ವಂಸಗೊಂಡವು. ಈ ಕ್ಷಿಪಣಿ ದಾಳಿಯು ಕೆಂಪು ಸಮುದ್ರದ ಮೂಲಕ ನಡೆದಿಲ್ಲ. ಸೌದಿ ಅರೇಬಿಯಾದ ಪ್ರದೇಶವನ್ನು ಬಳಸಿಕೊಂಡು ನಡೆಸಲ್ಪಟ್ಟಿರಬಹುದು ಎಂದು ಸುದ್ದಿಗಳು ಸೂಚಿಸುತ್ತವೆ. ಆದರೆ ಸೌದಿ ವಾಯುಸೇನೆ ಮತ್ತು ಅಮೆರಿಕಾದ ವಾಯುತಾಣವು ಈ ಕ್ಷಿಪಣಿಗಳನ್ನು ಮತ್ತು ಡ್ರೋನ್ಗಳನ್ನು ತಮ್ಮ ಗಡಿಯೊಳಗೆ ತಡೆದಿತು. ಮಸ್ಜಿದ್ ಅನ್ನಬವಿಯಲ್ಲಿ ಕಂಡ ವಿಡಿಯೋ ಈ ಘಟನೆಗೆ ಸಂಬಂಧಿಸಿದೆಯಾಗಿರಬಹುದು. ಆದರೆ ಇದು ಗೂಢಚಾರ ಡ್ರೋನ್ ಆಗಿತ್ತೆ ಎಂಬುದನ್ನು ಸೌದಿ ಅಧಿಕಾರಿಗಳು ಇದುವರೆಗೆ ದೃಢೀಕರಿಸಿಲ್ಲ. ಸೌದಿ ಅರೇಬಿಯಾ ಮಾತ್ರವಲ್ಲ, ಇಸ್ರೇಲ್ ವಿಷಯದಲ್ಲಿ ಇಡೀ ಮುಸ್ಲಿಂ ಜಗತ್ತು ಮೌನವಾಗಿದೆ ಎಂದು ಕಾಣುತ್ತದೆ. ಯೆಮನ್ ಯುದ್ಧದಿಂದ ದಣಿದಿರುವ ಸೌದಿ ಅರೇಬಿಯಾ, ಇಸ್ರೇಲ್ ಮತ್ತು ಹೂತಿಗಳ ನಡುವಿನ ಸಂಘರ್ಷದಲ್ಲಿ ದೊಡ್ಡ ಪಾತ್ರ ವಹಿಸಲು ಇಷ್ಟಪಡುವುದಿಲ್ಲ. ಹೂತಿಗಳಿಗೆ ತಮ್ಮ ವಾಯು ಪ್ರದೇಶವನ್ನು ಬಳಸಲು ಅನುಮತಿಸಿದರೆ ಇಸ್ರೇಲ್ ಸೌದಿಯನ್ನು ಶತ್ರುವೆಂದು ಭಾವಿಸಿ ಯುದ್ಧಕ್ಕೆ ಎಳೆಯಬಹುದು. ಮುಸ್ಲಿಂ ಜಗತ್ತು ಇದಕ್ಕೆ ವಿರುದ್ಧವಾಗಿ ಬಲವಾದ ಕ್ರಮಗಳನ್ನು ತೆಗೆದುಕೊಳ್ಳುವುದಿಲ್ಲ. ಕತಾರ್ ದಾಳಿಯ ವಿಷಯದಲ್ಲಿ ಅವರು ಕೇವಲ ಖಂಡನೆ ಮಾತ್ರ ಮಾಡಿದಂತೆ. ಇಸ್ರೇಲ್ನ ಗುರಿಯು ಹಮಾಸ್ನನ್ನು ನಾಶಪಡಿಸುವುದು ಮಾತ್ರವಲ್ಲ, 1967ರ 6 ದಿನಗಳ ಯುದ್ಧದ ಇತಿಹಾಸವನ್ನು ಪುನರಾವರ್ತಿಸುವುದು. 1967ರಲ್ಲಿ ಇಸ್ರೇಲ್ ಈಜಿಪ್ಟ್, ಜೋರ್ಡಾನ್, ಸಿರಿಯಾವನ್ನು ಸೋಲಿಸಿತು. ಆ ಯುದ್ಧದಲ್ಲಿ ಇರಾಕ್, ಸೌದಿ ಅರೇಬಿಯಾ, ಕುವೈತ್, ಅಲ್ಜೀರಿಯಾ, ಸೂಡಾನ್ ಕೂಡ ಭಾಗವಹಿಸಿದ್ದವು. ಆದರೆ ಅಮೆರಿಕಾದ ಬೆಂಬಲದೊಂದಿಗೆ ಇಸ್ರೇಲ್ ಗೆಲುವು ಸಾಧಿಸಿತು. ಆಗ ಇಸ್ರೇಲ್ ಗಾಜಾ, ಪೂರ್ವ ಜೆರುಸಲೆಂ, ವೆಸ್ಟ್ ಬ್ಯಾಂಕ್, ಗೋಲಾನ್ ಬೆಟ್ಟಗಳನ್ನು ವಶಪಡಿಸಿಕೊಂಡಿತು. 1977ರ ಕ್ಯಾಂಪ್ ಡೇವಿಡ್ ಒಪ್ಪಂದದ ಪ್ರಕಾರ ಸಿನಾಯ್ ಅನ್ನು ಈಜಿಪ್ಟ್ಗೆ ಹಿಂದಿರುಗಿಸಲಾಯಿತು. 2005ರಲ್ಲಿ ಗಾಜಾದಿಂದ ಹಿಂದೆ ಸರಿದರೂ ಅದರ ಗಡಿಯ ನಿಯಂತ್ರಣವನ್ನು ಮುಂದುವರೆಸಿತು. ವೆಸ್ಟ್ ಬ್ಯಾಂಕ್ ಮತ್ತು ಪೂರ್ವ ಜೆರುಸಲೆಂ ಇನ್ನೂ ಇಸ್ರೇಲ್ನ ವಶದಲ್ಲಿದೆ. 1981ರಲ್ಲಿ ಗೋಲಾನ್ ಬೆಟ್ಟಗಳನ್ನು ಇಸ್ರೇಲ್ನ ಭಾಗವೆಂದು ಘೋಷಿಸಿತು. ಆದರೆ ಜಗತ್ತು ಅದನ್ನು ಒಪ್ಪಿಕೊಂಡಿಲ್ಲ. ಈಗ ಮುಸ್ಲಿಂ ಜಗತ್ತು ಒಡಕಿನಿಂದ ಕೂಡಿದೆ. ಈ ಸಮಯದಲ್ಲಿ ಭಾಗಿಸಿ ಆಳು ಎಂಬ ತಂತ್ರದ ಮೂಲಕ ಇಸ್ರೇಲ್ ಗ್ರೇಟರ್ ಇಸ್ರೇಲ್ ಎಂಬ ಗುರಿಯನ್ನು ಸಾಧಿಸಲು ಪ್ರಯತ್ನಿಸುತ್ತಿದೆ. ಸೌದಿ ಅರೇಬಿಯಾ ಯೆಮನ್ನೊಂದಿಗೆ ಯುದ್ಧದಲ್ಲಿದೆ. ಟರ್ಕಿಯ ಮತ್ತು ಇರಾನ್ನ ನಡುವೆ ಶತ್ರುತ್ವವಿದೆ. ಇರಾನ್ ಮತ್ತು ಸೌದಿಯ ನಡುವೆ ಶತ್ರುತ್ವವಿದೆ. ಪಾಕಿಸ್ತಾನವು ಅಮೆರಿಕಾದ ಮಿತ್ರರಾಷ್ಟ್ರವಾಗಿದೆ. ಈ ಒಡಕು ಇಸ್ರೇಲ್ಗೆ ಸಾನುಕೂಲವಾಗಿದೆ. ಮುಸ್ಲಿಂ ಜಗತ್ತು ಒಂದಾಗಬೇಕಾದರೆ ವಿಭಾಗೀಯತೆಯನ್ನು ಮತ್ತು ಸಾಮಾಜಿಕತೆಯನ್ನು ತೊರೆದು ಒಂದು ಉಮ್ಮವಾಗಿ ಮಾರ್ಪಡಬೇಕು. ಪಾಕಿಸ್ತಾನ, ಟರ್ಕಿಯ, ಮಲೇಷಿಯಾದಂತಹ ತಟಸ್ಥ ರಾಷ್ಟ್ರಗಳು ಸೌದಿ ಅರೇಬಿಯಾ ಮತ್ತು ಇರಾನ್ನ ನಡುವೆ ಮಧ್ಯಸ್ಥಿಕೆ ವಹಿಸಬೇಕು. ಇಸ್ಲಾಮಿಕ್ ಕೋ ಆಪರೇಷನ್ ಸಂಸ್ಥೆಯಂತಹ ಸಂಸ್ಥೆಗಳನ್ನು ಮರುಸಂಘಟಿಸಿ ಬಲಪಡಿಸಬೇಕು. ಕತಾರ್ ದಾಳಿಯ ನಂತರ ಪಾಕಿಸ್ತಾನ, ಟರ್ಕಿಯ, ಇರಾನ್, ಸೌದಿ ಅರೇಬಿಯಾದಂತಹ ರಾಷ್ಟ್ರಗಳು ಖಂಡನೆಯನ್ನು ದಾಖಲಿಸಿ ಕತಾರ್ಗೆ ಬೆಂಬಲವನ್ನು ಘೋಷಿಸಿವೆ. ಇದು ಒಂದು ಶುಭ ಸೂಚನೆಯಾಗಿದೆ. 2025ರಲ್ಲಿ 1967ರ ಸನ್ನಿವೇಶವಿಲ್ಲ. ಪಾಕಿಸ್ತಾನವು ಒಂದು ಪರಮಾಣು ಶಕ್ತಿಯಾಗಿದೆ. ಇತರ ಮುಸ್ಲಿಂ ರಾಷ್ಟ್ರಗಳು ಕೂಡ ಬಲಿಷ್ಠವಾಗಿವೆ. ಇರಾನ್ ಮತ್ತು ಇಸ್ರೇಲ್ನ ನಡುವಿನ ಇತ್ತೀಚಿನ ಯುದ್ಧವು ಇದಕ್ಕೆ ಒಂದು ಸಾಕ್ಷಿಯಾಗಿದೆ. ಈ ಒಗ್ಗಟ್ಟು ನಿಜವಾಗಬೇಕಾದರೆ ಮುಸ್ಲಿಂ ಜಗತ್ತು ಒಂದಾಗಬೇಕು. ಅಲ್ಲಾಹನ ರಸೂಲ್ರ ಮಾರ್ಗವನ್ನು ಅನುಸರಿಸಿ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಮತ್ತು ಅಧಿಕಾರ ರಾಜಕೀಯವನ್ನು ತ್ಯಜಿಸಬೇಕು. ಈ ಗುರಿಯನ್ನು ಸಾಧಿಸಲು ಅಲ್ಲಾಹನು ನಮಗೆ ಶಕ್ತಿಯನ್ನು ಮತ್ತು ಜ್ಞಾನವನ್ನು ನೀಡಲಿ. ಆಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.